ನಾಲ್ಕು ಬೆಟ್ಟ ಜನ ಎಲ್ಲಾಗೂ நாங்கள் கமலுன மாத்து யூடியூப் சேனல்னு சார்பாக எங்கள் கை முகுದನಿಯೋ ಅಪ್ಪರ ವರ್ಷಗ ಮೊದಲು ಒಂದು ಅರಿஞರ ಹೆಸರು ತನ್ನ ಹೆಸರು ಏನಂದ ಅರಿಯೋ ಅಲ್ಲ ಅರಿஞರ ಏಯ್ದ ಜೋಲಿ ಮಟ್ಟು ಅಪ್ಪರ ಒಳ್ಳಂಗೆ ಅಟ್ಟುಂಡದೆ ಏನಂದಾರ ಅಂದರೆ சிந்திக்க தெரியாதவன் முட்டாள், சிந்திக்க விரும்பாதவன் கோழை, சிந்திக்க மறுப்பவன் வீண் பிடிವಾದಕಾರನ ಎಂದಾರ. ಸಿಂದಿತ್ತಲ್ ಅಂತಂದ್ರೆ ಏನ ಓಸನೆ ಮಾಡೋದು. ಒಂದು ಮನುಷ್ಯಂಬಮ ಓಸನೆ ಮಾಡೋದು ಅಂದಾರ. ಓಸನೆ ಮಾಡಾದ 3 ಹೊತ್ತು ತಿಂದುಟ್ಟು ಒಂದು ಒಂದು ಒಡಂಬವೇ ನೋಡಿಂಡಿ ನಮ್ಮ ಮನುಷ್ಯನೇ ಅಲ್ಲ ತಿಂದಾರ. ಆಗ ಓಸನೆ ಮಾಡಿ ಅರಿಯಾದಮ್ಮ ಮುಟ್ಟಾಳ್, ಆ ಓಸನೆಯ ವಿರುಂಬಾದಮ್ಮ ಒಂದು ಕೋಳೈ, ಓಸನೆಯ ಮಾಡೋದಾಗ ಮರುಪಮ ಅಮ್ಮ ಒಂದು ವೀಣ್ ಪಿಡಿವಾದಕಾರನ ಎಂದಾರ. ಆಗ ಓಸನೆ ಮಾಡೋದಮ್ಮ ದಾರ ಅಂದರೆ ಅಮ್ಮ ಒಂದು ಮುಟ್ಟಾಳು, ಅಮ್ಮ ಒಂದು ಕೋಳೆ, ಅಮ್ಮ ಒಂದು ವೀಣ್ ಪಿಡಿವಾದಕಾರ. ಇರು ಉರಿಗಿನ ಕೊಯ್ಜಾಮನ ಎದ್ದನ ಎಬ್ಬದಿಗೂ ಮೊದಲು ಆ ಬೆಟ್ಟದಾಗ ಒಂದು 5 ನಿಮಿಷ ಅತೇನೆ ನಂಗೊಂದು ಓಸನೆ ಮಾಡೋದು. ಸರಿ ಇಂದು ತೇದಿ ಇನ್ನಾದು, ಇಂದು ಜನ ಇಂದನ ಜನ, ಇಂದಿನ ಜನ ಇನ್ನೇನ ವಿಶೇಷ ಎಲ್ಲ ಆಡದೆ ನಂಗೆ ಏಸು ಮಣಿಗೆ ಎಬ್ಬೋ ಏನೇನು ಜೋಲಿ ಮಾಡೋ, ನಂಗೆ ಮಾಡೋ ಜೋಲಿಯ ಒಳ್ಳಂಗೆ ಓಸನೆ ಮಾಡಿ ಮಾಡಲೆ ಆ ಜೋಲಿ ಎತ್ತಟ್ರ, ಓಸನೆ ಮಾಡಾದ ಒಂದು ಜೋಲಿಯ ಮಾಡಲೆ ಆ ಜೋಲಿ ಎತ್ತಟ್ರ ಅತ್ತೆಂಬುದನ್ನು ಮೊದಲು ನಂಗೆ ಓಸನೆ ಮಾಡಿ ಆ ಒರ್ಕುದ ಜಾಮಾದ ನಂಗೆ ಒಂದು ಗೆಲ್ಚವ ನಂಗೆ ಸ್ಟಾರ್ಟ್ ಮಾಡಿದಂಬುದಾಲೆ ಅಂದನ ಜನ ಪೂರಾವಮೇ ನಂಗೆ ಸಂತೋಷಪಟ್ರ. 2000 ವರ್ಷಕ್ಕೆ ಮೊದಲು ಕಣಿಯನ್ ಪೂಂಗುಂಡನಾರ್ ಎಂಬ ಒಂದು ಪುಲವರ ಓಸನೆ ಮಾಡಿದ್ದಾರೆ ನೋಡಿ. ತನ್ನ ಓಸನೆ ಎತ್ತಟ ನೋಡಿವಿ. ಪುರನಾನೂರು ಎಂಬ ಬೊಕ್ಕುದೊಗೆ ತಾ ಹೇಗಿಯಾರ, ಯಾದುಂ ಊರೇ ಯಾವரும் ಕೇಳಿರ್, தீதும் நன்றும் பிறர்தர வாரா, நோதலும் தணிதலும் அவற்றோர் அன்ன, சாதலும் புதுவது அன்றே, வாழ்தல் இனிதென மகிழ்ந்தன்றும் இளமே, முனிவின் இன்னாது என்றலும் இளமே, மின்னொடு வானம் தன்துளி தலை ஆனாது, கல் பொருது இறங்கும் மல்லல் பேரியாற்று, நீர்வழிப்படும் புனைப்போல் ஆருயிர் முறைவழிப்படும் என்பது திறவோர் காட்சியில் தெளிந்தனமாகலின், மாட்சியில் பெரியோரை வியத்தலும் இளமே, சிறியோரை இகழ்தல் அதனினும் இளமே ತಂದೇಗ್ಯಾರ. ಇದನ್ನ ಅರ್ಥ ಏನಂದ್ರೆ ಯಾದುಂ ಊರೇ ಯಾವரும் ಕೇಳಿರ್. ಈ 4 ಬೆಟ್ಟನಾಡೋ ಅತ್ತನೆ ಊರು ಎನ್ನ ಸ್ವಂತ ಊರು. ಈ 4 ಬೆಟ್ಟನಾಡೋ ಅತ್ತನೆ ಜನವು ಎನ್ನ ಸ್ವಂತಕಾರರು ಅತ್ತೆಂಬ ಒಂದು ಜ್ಞಾನವ ಎತ್ತೋದು ಅಂತ ಹೇಗ್ಯಾರ. ಆಗ ನಂಗೆ ಓಸನೆ ಎತ್ತಾಡೋದು ನೋಡಿ, ಇತ್ತವ ಓಸನೆ ಎಲ್ಲ ಸಾಧಾರಣ ಮನುಷ್ಯಗೆ ಬರ ಅಲ್ಲ, ನಂಗೆ ಓಸನೆ ಮಾಡಿಲ್ಲ ಇತ್ತವ ಜೋಲಿ ನಂಗೆ ಬಂದರ. ಈ ಒಲಗನಾಡೋ ಅತ್ತನೆ ಊರು ಎನ್ನ ಸ್ವಂತ ಊರು, ಈ ಒಲಗನಾಡೋ ಅತ್ತನೆ ಜನವು ಎನ್ನ ಸ್ವಂತಕಾರರು ಎಂಬ ಒಂದು ಓಸನೆ ಒಂದು ಮನುಷ್ಯಗೆ ಬಂದರ ಅಂದರೆ ಆ ಮನುಷ್ಯ ಅಪ್ಪೇರ್ಪಟ್ಟೊಂದು ಒಳ್ಳೆಯ ಮನುಷ್ಯನ ಇದ್ದಲತ್ತ ಬಂದಿರೋದು. ತೀದುಂ ನನ್றும் பிறர்தர வாரா. பொதுவாக ನಂಗೆ ಏನ ನೆನಚಿನೋ, ನಂಗಗ ಬಪ್ಪ ಕೆಟ್ಟದೆಲ್ಲ ಮತ್ತಕ್ಕ ಮೂಲವ ಬಂದರ, ನಂಗಗ ಬಪ್ಪ ಒಳ್ಳಿತೆಲ್ಲ ಎನ್ನ ಮೂಲವ ಬಂದರ ಅಂತ ನೆನಚಿನೋ. ಇದು ಅಡಿಪಡೆಯೋಗಿ ಇದು ತಪ್ಪದು. ತೀದುಂ ನನ್றும் பிறர்தர வாரா, ನಂಗಗ ಬಪ್ಪ ಒಳ್ಳಿತ್ತು, ನಂಗಗ ಬಪ್ಪ ಒಲ್ಲವೋ ಮತ್ತವಕರಿಂದ ಬಪ್ಪದೇ ಇಲ್ಲೇ, ಅದು ನಂಗನತ ಬಂದರ ಎತ್ತೆಂದಲೇ ನಂಗೆ ಮಾಡೋ ಜೋಲಿ ಒಳ್ಳೆಯ ಜೋಲಿಯಾ, ನಂಗೆ ಮಾಡೋ ಓಸನೆ ಒಳ್ಳೆಯ ಓಸನೆಯಾ, ಆಗ ನಂಗೆ ಅದು ಒಳ್ಳಿತ ಬಂದರ. ನಂಗೆ ಮಾಡೋ ಓಸನೆ ಕೆಟ್ಟದ ಆಟಲಿಯೋ, ನಂಗೆ ಮಾಡೋ ಜೋಲಿ ಕೆಟ್ಟದ ಆಟಲಿಯೋ அதுவோ ನಂಗೆ ಮೂಲವತ್ತ ಬಂದರ ಅತ್ತೆಂದು ಹೇಗ್ಯಾರ. ನೋದலும் ತಣಿದலும் ಅವற்றೋರನ್ನ, ನಂಗಗ ಬಪ್ಪ ಬರುತ್ತವೋ ಅದನಿಂದ ಬಪ್ಪ ಆರುದಲು ಕೂಡ ಮತ್ತಕ್ಕ ಮೂಲವ ಬಪ್ಪದಲ್ಲ, ಅದು ನಂಗೆಂತ ಬಂದರ. ಒಂದು ಎನ್ನೆಂತ ಮಾಡೋದು ಮುಡಿವಿಲ್ಲ, ಏನಾಗ ಓಡಂಬ ಸರಿ ಇಲ್ಲ ಅತ್ತೆಂದೊಂದು ಮೂಲೆಯೋಗ ಕುಳಿದಿಂದ ವರ್ತಪಟ್ಟುಂಡೇ ಇದ್ದಲ್ಲೇ ಬಂದದ್ದು ಜೋಲಿ ಯಾರವದು ಒಂದು ಜೋಲಿ. ಆಗ ಅದುಗಾಗಿ ಬಂದು ನಂಗೆ ಆರುದಲು ಅಡೆಯುವು ಕೂಡದು. ಆಗ ನಂಗೆ ಬಪ್ಪ ಬರುತ್ತವೋ ಅದನಿಂದ ನಂಗೆ ಎತ್ತೋ ಆರುದಲು ಮತ್ತವಕ ಮೂಲ ಬಪ್ಪದೇ ಇಲ್ಲೇ ನಂಗೆಂತ ಬಂದರ. ಸಾದಲು ಪುದುವುದು ಅಂದರೆ ಈ ಒಲಗದೋಗ ಬಂದು ಸಾವು ಎಂಬುದು ಹೊಸ್ತ ನಡುವ ಜೋಲಿ ಅಲ್ಲ. ಅದು ಮನುಷ್ಯ ಎಂದು ಹುಟ್ಟಿನೋ ಅಂದು ಹುಟ್ಟಿದನವೋ ಅಂದು ಬಂದು ಸಾವು ಅವನ ಬರೆಗೆ ಬರೆದು ಟೆಡದೆ, ಅದರಿಂದ ಇದು ಹೊಸ್ತ ನಡುವುದಿಲ್ಲತ್ತವ. ಆ ಸಾವ ನೆನಚಿ ನಂಗೆ ಏನಕ್ಕೆ ನಂಗೆ வருத்தப்படவே கூடாது. வாழ்தல் இனிதென மகிழ்ந்தன்றும் இளனே, என்ன வாழ்க்கை வந்து அப்புறம் சந்தோஷமானது அத்தெந்து நான் மகிழ்ச்சி அடைவது இல்லை. முனிவின் இன்னாதது எனமோ என்றலும் இளமே, என்ன வாழ்க்கை அப்புறம் கஷ்டப்பாடுத, என்ன சார் ಹಣ ಕಾಸು ಇಲ್ಲ ಅತ್ತೆಂದು ನಾ ಎನ್ನ வாழ்க்கையை வெறுப்பது இல்லை தெந்து ಹೇಗ್ಯಾರ.
மின்னொடு வானம் தன்துளி தலையி ஆனாது கல்பொருது இறங்கும் மல்லல் பேரியாற்று நீர்வழிப்படும் புனைப்போல் ஆறுயிர் முறை வழிப்படும் என்பது திறவோர் காட்சியில் தெளிந்தனம் ஆகலின் என்ன தரந்தில் அப்புறம் மேவுதுறான். மலையோட அத்தனை பொருள் எல்லாம் அள்ள எத்திட்டு வரா. அதனாக ಬಂದು ಒಂದು ಮರಕಟ್ಟೆಯೋ ಆ ನೀರು ಎತ್ತ ಹೊರವೋ ಅದನ್ನ ದಾರಿಯಾಗಿ ಹೋಗಿಟ್ಟು ವರ ಅತ್ತಮಾಗ್ತಾ ಮನುಷ್ಯನ வாழ்க்கை ನಂಗ ಮಾಡಿದ ಒಳ್ಳಿತು ಒಲ್ಲಾಗ ತಗೊಂಡಂಗತ ನಂಗೆ வாழ்க்கை ಹೋಗಿಟ್ಟು ವರ. ಅದರಿಂದ ஆகலின் மாட்சியில் பெரியோரை வியத்தலும் இளமே. அதனிಂದ வாழ்க்கைத்த ಮನುಷ್ಯನ வாழ்க்கைத்த ಮಕ್ಕಳೊಡನೆ நான் ಒಂದು தனி மனிதனாಗಿ தனி மனிதனை வழிபாடு ಮಾಡೋದೇ இல்லை ಎಂದಾರ. ಒಂದು ತನಿ ಮನುಷ್ಯನ ಪತ್ತಿ ನಾಮನ ಪೆರುಮೆಯ ಏಗೋದಿಲ್ಲ. ಪೆರುಮೆಯಾಗೋದಿಲ್ಲ ಅದು ಅರ್ಥ ಏನಂದ್ರೆ ಆಮೇಲೆ ಸರ್ ಒಂದು ಹಣ ಆಡೋಮನ ಪೊದುವ ನಂಗೆ ಎತ್ತ ನೆನಚಿನೋ ಈ ಒಂದು ನಂಗೆ ಊರದಾಗ ಒಂದು 4 ಹಣ ಬೀತಿದ್ದೀನಿ ಅಂದರೆ ಅಮನತ ಬಂದು ಒಂದು ದೊಡ್ಡ ಮನುಷ್ಯನ ನಂಗೆ ಎತ್ತಿನೋ ಪಡಿಪರಿವ ಮನಸ್ಸರು ಇಲ್ಲಾದ ಅಟ್ರ ಒಂದು ಕುಟುಂಬವ ಎತ್ತ ನಡಿಚೋದು ಕುಟುಂಬ ಕೂಡ ಎತ್ತ ಇಬ್ಬುದು ಎಂಬುದನ್ನು ಮರ್ಯಾದ ಮನ ಇದ್ದಾನ. ಆಗ ಇದೆಲ್ಲ ಇಲ್ಲಾದಲ್ಲಿ ಅವನ ಸರ್ ಹಣ ಆಡದೆ ಎಂಬುದಾಗಿ ಬಂದು ನಂಗೆ ಏನು ಮಾಡೋಣ ಅವನ ಅತ್ತೇನ ವழிಪಾಡು ಮಾಡೋ. ಆಗ ಅವನ ಸಾರ ಹಣ ಆಡದೆ ಎಂಬುದಾಗಿ ನಾಮನ ಮದಿಚೋದು ಇಲ್ಲ. ಸಿರಿಯೋರ ಈಗಳ್ದಲ್ಲಿ ಅದನಿನು ಮಿಲಮೆ ಒಂದು ಏಳೆ ಪಾಳೆಯ ನಾವು ಎಂದು ನಾ ಕೇವಲ ಮಾಡೋದಿಲ್ಲ ಅತ್ಯಂತ ಹೇಗ್ಯಾರ. ಆಗ ಹಣ ಆಡುವಮ್ಮನ ಬಂದು ನಂಗೆ ಮದಿಚವೂ ಕೂಡದು, ಹಣ ಇಲ್ಲಾದಮ್ಮನ ಬಂದು ನಂಗೆ ಕೇವಲವೂ ಮಾಡக்கூடாது. ನಂಗೆ ಅಟ್ಟಿಬಾಯಿಯೇ ನಂಗೆ ಎತ್ತಿನವೇ ನಂಗೆ ಒಂದನೇ ಒಳ್ಳೆಯ ಗುಣ ಮನಸ್ಸರ ಆಡ ಅಲ್ಲ ಮನಸ್ಸರ ಹಣ ಮಟ್ಟು ಆಡದೆ ಅಮ್ಮನ ಮಟ್ಟು ನಂಗೆ ಒಂದು புகழ்ந்து ಏನೋ ಅಂತ வள்ளுவர் ஐயன கைகார பொருள் அல்லவரை பொருளாக செய்யும் பொருள் அல்லது இல்லை பொருಳ ತೆಂದಾರ. ಒಂದುಗವೇ ತಗುದಿಲ್ಲ, ಒಂದು ಯೂಸ್ಲೆಸ್ ಅಲ್ಲ ಮನಸ್ಸರ ನೆರೆಯ ಹಣ ಬಿತ್ತಿದ್ದೇನೆ ಅಮ್ಮನ ಕೊಡೊಂದು 4 ಕಾಸು ಎದ್ದಾರ. ನೀ ಹೇಗೋದತ್ತ ಕರೆಕ್ಟು, ನೀ ಹೇಗೋದತ್ತ ಸರಿಯಯ್ಯ ತೆಂದಾರ. ಒಂದು ಪಾಪ ಹಣವೇ ಇಲ್ಲ, ಒಂದು ಏಳೆ ಅಲ್ಲ ಅಮ್ಮ ಹೇಗೋ ಜೋಲಿ ಆ ಮಾದರಿ ಜೋಲಿ ಒಳ್ಳೆಯ ಜೋಲಿ ಈ ಒಲಗನ ಜನಗ ತೇವೆಯಾದ ಜೋಲಿ ಅಲ್ಲ ಅಮ್ಮ ಹೇಗೋದನ್ನ ದಾರು ಕೇಪದಿಲ್ಲ. ಆಗ ದೊಡ್ಡಮ್ಮ ಎಂದು ಹಣಗಾರನ ನಾ ಬಂದು ಅಮ್ಮನ ಸಂತೋಷ ಪಡ್ತೋದು ಇಲ್ಲ, ಹಣ ಇಲ್ಲೇ ಎಮ್ಮ ಏಳೆ ಎಂದು ನಾ ಅಮ್ಮನ ವರುತಪಡಿಸೋದು ಇಲ್ಲೇ ಅತ್ಯಂತ ಹೀಗ್ಯಾರ. ಆಗ ಎರಡಾವು ಬಂದು ನಂಗೆ ಏನು ಮಾಡೋದಿಲ್ಲ ಸಮಭಾವತ ನಂಗೆ ಎತ್ತೋದು ನಂಗೆ. ಆಗ ಅದನ್ನಾಲೆ ನಂಗೆ ಏನು ಮಾಡೋದಿಲ್ಲ ಓಸನೆ ಮಾಡೋದು. ಒಂದೊಂದು ಮನುಷ್ಯನು ಓಸನೆ ಮಾಡೋದು ಓಸನೆ ಮಾಡಿಲ್ಲ ನಂಗೆ ಮನೆಯ ಕಾಪೋದು ಮುಡಿದರ, ಓಸನೆ ಮಾಡಿಲ್ಲ ನಂಗೆ ದೇಶವ ಕಾಪೋದು ಮುಡಿದರ, ಏಕ ನಂಗೆ ಓಸನೆ ಮಾಡಿಲ್ಲ ಈ ಒಲಗವೇ ಕಾಪೋದು ಮುಡಿದರ ಎಂದು ಹೀಗೆ ಒಳ್ಳಿತ ಓಸನೆ ಮಾಡೋ ಎಂದು ಹೇಗೆ முடிச்சிண்ண. நன்றி, வணக்கம்.